ಕೀರ್ತನೆಗಳು 39ನೇ ಅಧ್ಯಾಯ 1ನೇ ವಾಕ್ಯ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನೋ, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನೋ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ತನ್ನ ಬಾಯನ್ನು ಜಾಗರೂಕತೆಯಿಂದ ಕಾದುಕೊಂಡದ್ದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಮನುಷ್ಯನ ಬಾಯಿಯು ಬಹಳ ಕೇಡಾದದ್ದು. ವಾಕ್ಯದಲ್ಲಿ ಇರುವಂತೆ ನಾಲಿಗೆಯು ಚಿಕ್ಕ ಅಂಗವಾಗಿದ್ದರೂ ನರಕದಿಂದ ಕಿಚ್ಚನ್ನು ಹಚ್ಚಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ, ಅಂದರೆ ಬಾಯ ಮಾತುಗಳಿಂದ ಸುಟ್ಟು ಬೂದಿ ಮಾಡುವಂಥ ಕಾರ್ಯಗಳು ಕೂಡ ಹೊರಟು ಬರುತ್ತವೆ. ಜನಗಳನ್ನು ಚುಚ್ಚುವಂಥದ್ದು, ಹೀಯಾಳಿಸುವಂಥದ್ದು, ನಿಂದಿಸುವಂಥದ್ದು, ಅವರ ಹೃದಯವನ್ನು ಗಾಯಗೊಳಿಸುವಂಥದ್ದು, ಪರಿಹಾಸ್ಯ ಮಾಡುವಂಥದ್ದು, ಆರದೇ ಇರುವಂಥ ಬಾಧೆಗಳಾಗಿ ಹೃದಯವನ್ನು ಛೇದಿಸುವಂಥದ್ದು ನಮ್ಮ ಮಾತುಗಳಾಗಿವೆ. ಆದ್ದರಿಂದ ಬಾಯ ಮಾತುಗಳಲ್ಲಿ ಜಾಗರೂಕತೆಯಿಂದ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ ನಾವು ಮತ್ತೊಬ್ಬರ ವಿಷಯವಾಗಿ ಆಡುವಂಥ ಮಾತುಗಳು ಅವರ ಜೀವಿತದ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತದೋ ಅದಕ್ಕಿಂತ ಹೆಚ್ಚಿನ ಪಟ್ಟು ನಮ್ಮ ಜೀವಿತದ ಮೇಲೆ ಪರಿಣಾಮ ಬೀರುವಂತೆ ಅದು ಹಿಂತಿರುಗಿ ಬರುವಂಥದ್ದಾಗಿದೆ. ಆ ಪ್ರತಿಫಲವನ್ನು ಕೊಡುವಂಥದ್ದು ದೇವರೇ ಆಗಿದ್ದಾರೆ. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾಲಿಗೆಯಲ್ಲಿ ಜೀವ ಮರಣಗಳು ಉಂಟು ಎಂಬುದಾಗಿ. ಆದ್ದರಿಂದ ಸುಮ್ಮನೆ ಇಷ್ಟ ಬಂದ ಹಾಗೆ ಮಾತುಗಳನ್ನು ಆಡಿ ನಮ್ಮ ಜೀವಿತದ ವಿಷಯವಾಗಿ ಅಥವಾ ಮತ್ತೊಬ್ಬರ ಜೀವಿತದ ವಿಷಯವಾಗಿ ಅಸಡ್ಡೆಯ ಮಾತುಗಳನ್ನಾಡಿ ಜವಾಬ್ದಾರಿ ಇಲ್ಲದೆ ಮಾತುಗಳನ್ನು ಬಿಟ್ಟು ಕೊನೆಗೆ ಅದರ ಪ್ರತಿಫಲವಾಗಿ ನಷ್ಟಗಳನ್ನು, ಕೇಡುಗಳನ್ನು, ಆಪತ್ತುಗಳನ್ನು ಅನುಭವಿಸುವುದಕ್ಕಿಂತ ನಾಲಿಗೆಯನ್ನು ಪಾಪಕ್ಕೆ ಹೋಗದಂತೆ ಜಾಗರೂಕತೆಯಿಂದ ಕಾದುಕೊಳ್ಳುವಂಥದ್ದು, ಕೆಲವೊಂದು ವಿಷಯಗಳನ್ನು ಮಾತನಾಡದೆ ಕೆಲವೊಂದು ಮಾತುಗಳನ್ನು ಬಿಟ್ಟು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅದನ್ನೇ ಇಲ್ಲಿ ದಾವೀದನು ಹೇಳುತ್ತಾ, ನಾನು ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಎಂಬುದಾಗಿ. ಅಂದರೆ ಒಂದು ಕಡೆ ನಾನು ನನ್ನ ನಾಲಿಗೆಯ ವಿಷಯವಾಗಿ ಜಾಗರೂಕನಾಗಿ ಎಚ್ಚರಿಕೆಯಿಂದ ಪಾಪಕ್ಕೆ ಅದು ಹೋಗದಂತೆ ಕಾದುಕೊಳ್ಳುತ್ತೇನೆ. ಹಾಗೆ ಎರಡನೆಯದಾಗಿ ನನ್ನ ಮುಂದೆ ದುಷ್ಟರು ಇರುವಾಗ, ಅಂದರೆ ನನ್ನ ಮೂಲಕವಾಗಿ ಪಾಪದ ಮಾತುಗಳನ್ನು ಬರುವಂತೆ ಮಾಡುವುದಕ್ಕಾಗಿ ಕೆಲವು ಜನರಿರುವಾಗ ಅವರ ವರ್ತನೆಗಳ ಮೂಲಕ, ಅವರ ಸ್ವಭಾವಗಳ ಮೂಲಕ ನನ್ನನ್ನು ಪ್ರೇರೇಪಿಸುವಂತೆ, ನನಗೆ ಕೋಪವನ್ನೆಬ್ಬಿಸುವಂತೆ ಕಾರ್ಯಗಳನ್ನು ಮಾಡುವಂಥವರು ಇರುವಾಗ ನಾನು ಬಾಯಿಗೆ ಕುಕ್ಕೆ ಹಾಕಿಕೊಂಡವನಂತೆ ಮೌನವಾಗಿದ್ದು ಬಿಡುತ್ತೇನೆ. ಅವರ ಸ್ವಭಾವಗಳು ನನಗೆ ಕಿರಿಕಿರಿಯನ್ನು ಉಂಟು ಮಾಡಿದರೂ, ಕೋಪವನ್ನು ಎಬ್ಬಿಸಿದರೂ ಕೂಡ ನನ್ನ ಮಾತುಗಳನ್ನು ಹರಿಯ ಬಿಡುವುದಿಲ್ಲ. ದೇವರಿಗೆ ಭಯಪಟ್ಟು ಜೀವಿಸುತ್ತೇನೆಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಇಂತಹ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಿರಿ. ನಿಶ್ಚಯವಾಗಿ ನಿಮ್ಮ ಮಾತಿನಿಂದ ಬರುವಂಥ ಪಾಪಗಳು, ನಿಮ್ಮ ಮಾತಿನಿಂದ ಬರುವಂಥ ದೇವರಿಗೆ ವಿರೋಧವಾದಂಥ ಕಾರ್ಯಗಳು ತಡೆಯಾಗಿ ಬಿಟ್ಟರೆ, ಅವುಗಳು ಇಲ್ಲದೆ ಹೋದರೆ ನಿಮ್ಮ ಜೀವಿತದಲ್ಲಿ ಬರಬೇಕಾದಂಥ ಎಷ್ಟೋ ಆಶೀರ್ವಾದಗಳನ್ನು ನೀವು ಪೂರ್ಣವಾಗಿ ಸಂತರಿಸಿಕೊಳ್ಳಬಹುದು. ತಡೆಗಳು ಮಾರ್ಪಡುತ್ತದೆ. ಸಕಲ ವಿಧವಾದಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು, ವಾಗ್ದಾನದ ಪರಿಪೂರ್ಣತೆಯನ್ನು ನೀವು ಹೊಂದಿಕೊಳ್ಳಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ನಾಲಿಗೆಯಲ್ಲಿ ಜೀವ ಮರಣಗಳು ಇದೆ ಎಂಬುದನ್ನು ಅರಿತು ಅದನ್ನು ಜಾಗರೂಕತೆಯಿಂದ ಉಪಯೋಗಿಸುವಾಗಲೇ ಅದರಿಂದ ಆಶೀರ್ವಾದಗಳನ್ನು ಮಾತ್ರ ಕೊಯ್ಯಬಹುದು ಎಂಬುದನ್ನು ಅರಿತು ನಾಲಿಗೆಯನ್ನು ನಿಯಂತ್ರಿಸುತ್ತಾ ದೇವರಿಗೆ ಮೆಚ್ಚುಗೆಯಾಗಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಮಾತನಾಡಿದ್ದೀಯ. ನಮ್ಮ ನಾಲಿಗೆನ ಪಾಪಕ್ಕೆ ಹೋಗದಂತೆ ಜಾಗರೂಕತೆಯಿಂದ ಕಾದುಕೊಳ್ಳಬೇಕು. ನಮ್ಮ ಮಾತುಗಳು ಕರ್ತನೆ ಮತ್ತೊಬ್ಬರನ್ನು ಗಾಯಗೊಳಿಸುವುದಾದರೆ, ವೇದನೆ ಪಡಿಸುವುದಾದರೆ ಅದರ ಪ್ರತಿಫಲಾಪ ನಮ್ಮ ಜೀವಿತಗಳಲ್ಲಿ ಕೂಡ ಉಂಟಾಗುತ್ತದೆ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಮಾತುಗಳಲ್ಲಿ ಎಚ್ಚರಿಕೆಯಿಂದ ಅಪ್ಪ ಎಲ್ಲ ವಿಷಯಗಳಲ್ಲೂ ಕರ್ತನೆ ಜ್ಞಾನದಿಂದ ನಡೆದುಕೊಳ್ಳುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಮ್ಮನ್ನಪ್ಪ ಕೆಟ್ಟ ಮಾತುಗಳನ್ನಾಡುವಂತೆ, ಕೋಪವನ್ನು ಎಬ್ಬಿಸುವಂತೆ, ಪ್ರೇರೇಪಿಸುವಂಥ ಮನುಷ್ಯರು ನಮ್ಮ ಮುಂದೆ ಇರುವಾಗ ಬಾಯನ್ನು ಮುಚ್ಚಿಕೊಂಡು ವಿಶೇಷವಾಗಿ ಕಾದುಕೊಂಡು ಜೀವಿಸೋದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಈ ದಿವಸಗಳಲ್ಲಿ ತಡೆಯಾಗಿರುವಂಥ ಎಲ್ಲ ಆಶೀರ್ವಾದಗಳು, ಮೇಲುಗಳು ಕರ್ತನೆ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ. ಮಾತಿನಿಂದ ಅಪ್ಪ ನುಡಿದಂಥ ಎಲ್ಲ ಶಾಪದ ಕ್ರಿಯೆಗಳು, ಎಲ್ಲಪ್ಪ ವಿರೋಧವಾದಂಥ ಕಾರ್ಯಗಳು ನೀಗಿ ಹೋಗಲಿ. ನಿನ್ನ ಮಕ್ಕಳನ್ನು
ಮಕ್ಕಳನ್ನು ಶುದ್ಧೀಕರಿಸು, ನೂತನಪಡಿಸು. ಇಂದಿನಿಂದಲೇ ಅಪ್ಪ ಹೊಸ ಕಾರ್ಯಗಳು ಆರಂಭವಾಗಲಿ. ಮಹಿಮೆಯಾದಂಥ ನಿನ್ನ ಅದ್ಭುತ ಕಾರ್ಯಗಳನ್ನು ಮಾಡಿ ವಾಗ್ದಾನಗಳನ್ನು ನೆರವೇರಿಸಿ ಜೀವಿತಗಳನ್ನು ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.